ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೋಲ್ಡನ್ ಸ್ಪೂನ್ ಕಿಚನ್ಗೆ ಸ್ವಾಗತ. ನಾನಿವತ್ತೊಂದು ಡಿಫ್ರೆಂಟ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ ನಿಮಗೆ. ಅದೇನಂತಂದರೆ ಗಾರ್ಲಿಕ್ ಎಗ್ ರೈಸ್. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲದಕ್ಕಿಂತ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಮಕ್ಕಳಿಗೆಲ್ಲ ಟಿಫನ್ಗೆಲ್ಲ ಬೇಗ ಮಾಡ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲೊಂದು ಕುಟಾಣಿಗೆ ಒಂದು ಸೋಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು 1 ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಅದನ್ನ ಚೆನ್ನಾಗಿ ಸಣ್ಣದಾಗಿ ಅದನ್ನು ನಾನು ಜಜ್ಜಿಟ್ಕೊತೀನಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಖಾರದ ಪುಡಿ ಜಾಸ್ತಿ ಸಹ ಹಾಕ್ಕೋಬೋದು. ನೋಡಿ, ನಾನು ಈ ಥರ ಸಣ್ಣದಾಗಿ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ನೀವು ನೋಡ್ಬೋದು. ನೋಡಿ, ಚೆನ್ನಾಗಿ ಅದನ್ನ ಜಜ್ಜಿಟ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ಟವ್ ಹಚ್ಚಿ ನಾನೊಂದು ಬಾಣಲೆನ ಇಡ್ತಾಯಿದ್ದೀನಿ. ನೀವು ನಾನ್ ಸ್ಟಿಕ್ಕಲ್ಲಿ ಸಹ ಮಾಡ್ಕೋಬೋದು. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾನು ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಖಾರನ ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ 2 ಮಿನಿಟ್ಸ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆವಾಗ ಅದರದ್ದು ಬೆಳ್ಳುಳ್ಳಿ ಫ್ಲೇವರು ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ. ಸೊ ನೋಡಿ, ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಮಾಡ್ಬೋದು. ಯಾವುದೇ ರೀತಿ ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ನೋಡಿ, ಈ ಥರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು 2 ಮೊಟ್ಟೆನ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಸಹ ಯೂಸ್ ಮಾಡ್ಕೋಬೋದು. ಮೊಟ್ಟೆ ಇಷ್ಟ ಅಥವಾ ತುಂಬಾ ಜನ ಇದ್ದಾರೆ ಅಂತಂದರೆ ನೀವು ಕ್ವಾಂಟಿಟಿ ನೋಡಿ ಜಾಸ್ತಿ ಮೊಟ್ಟೆನ ಹಾಕ್ಕೋಬೋದು. ಮೊಟ್ಟೆ ಹಾಕೋದ್ರಿಂದ ಫ್ಲೇವರ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಮೊಟ್ಟೆ ಮಾತ್ರ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು 2 ಮೊಟ್ಟೆ ಹಾಕ್ಕೊಂಡು ಅದೊಂದು ನಿಮಿಷ ಹಾಗೆ ಬಿಟ್ಟು ನಿಧಾನವಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೊಟ್ಟೆ ತಳ ಹಿಡಿದ್ಬಿಡುತ್ತೆ. ಸೊ ಇದನ್ನ ನೀಟಾಗಿ ನಾವು ಉದುರುದ್ರಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಮೊಟ್ಟೆ ಬೇಡ ಅಥವಾ ಮೊಟ್ಟೆ ಇಷ್ಟ ಇಲ್ಲ ಅಂದರೆ ಅದನ್ನು ಸಹ ಸ್ಕಿಪ್ ಮಾಡಿ. ನಾವೀಗೇನು ಮೊಟ್ಟೆ ಹಾಕಿದ್ವಲ್ಲ ಆ ಟೈಮ್ಗೆ ನೀವು ಅನ್ನ ಬೇಕಾದರೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಮೊಟ್ಟೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಮೊಟ್ಟೆನ. ಇವಾಗ ನಾನು ಮುಂಚೆನೇ ಮಾಡಿಟ್ಕೊಂಡಿರೋಂಥ ಸೋನಾ ಮಸೂರಿ ಅಕ್ಕಿ ಅನ್ನನ ಹಾಕ್ಕೊತಾ ಇದ್ದೀನಿ. ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಬಿಸಿದೇ ಹಾಕ್ಕೊಂಡ್ರೆ ಅನ್ನ ಕಲಸೋದಕ್ಕೂ ಸರಿ ಆಗೋದಿಲ್ಲ ಮತ್ತು ಉದುರಾಗೂ ಬರೋದಿಲ್ಲ. ನಾನಿಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಈ ಟೈಮಲ್ಲಿ ಸಪ್ಪೆ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇದೇ ಅಕ್ಕಿ ಯೂಸ್ ಮಾಡಬೇಕಂತ ಏನಿಲ್ಲ. ಮನೇಲಿ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಬೋದು. ರೇಷನ್ ಅಕ್ಕಿ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉದುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಮಕ್ಕಳಿಗೆ, ಟಿಫನ್ಗೆ, ಬ್ಯಾಚುಲರ್ಸಿಗೆ, ಈ ಬ್ಯುಸಿ ಶೆಡ್ಯೂಲ್ ಅಂತೂ ಆಫೀಸ್ಗೆ ಹೋಗೋರಿಗೆ, ಟೈಮ್ ಇಲ್ಲದೆ ಇರೋರು ತುಂಬಾ ಬೇಗ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ರಾತ್ರಿ ಏನಾದರೂ ಮಿಕ್ಕಿರೋ ಅನ್ನ ಇದ್ದರೆ ಅದರಲ್ಲೂ ಸಹ ಮಾಡ್ಕೊಬೋದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇದೇ ಥರ ಮೋರ್ ಕುಕಿಂಗ್ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸ್ಟೇ ಹೆಲ್ದಿ.